ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಚನಾ ನಂಜುಂಡ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಮೊದಲಿಗೆ ಈ ದಿನದ ಪಂಚಾಂಗ ಹಾಗೂ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೂ ಇವತ್ತಿನ ದಿನ ವಿಶೇಷತೆಯಾದಂತಹ ಹೊಸ್ತಿಲಿನ ಪೂಜೆ. ಹೊಸ್ತಿಲಿನ ಪೂಜೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಹೊಸ್ತಿಲಿನ ಪೂಜೆ ಮಾಡಬೇಕಾದಾಗ ಅನುಸರಿಸಬೇಕಾದಂತಹ ಕ್ರಮಗಳು ಯಾವುವು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಖ್ಯಾತ ಧಾರ್ಮಿಕ ಚಿಂತಕರು ಹಾಗೂ ಹೊಸ್ತಿಲಿನ ಪೂಜೆ ಯಾವ ರೀತಿಯಾಗಿ ಮಾಡಬೇಕು ಅಂತ ನಮಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಧಾರ್ಮಿಕ ಚಿಂತಕರು ಹಾಗೂ ಖ್ಯಾತ ಜ್ಯೋತಿಷಿಗಳಾದಂತಹ ವೆಂಕಟರಮಣ ಭಟ್ ಗುರುಗಳು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಮೊದಲಿಗೆ ಈ ದಿನದ ಪಂಚಾಂಗವನ್ನ ತಿಳಿದುಕೊಳ್ಳೋಣ. ಗುರುಗಳೇ, ಇವತ್ತಿನ ಪಂಚಾಂಗದ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಚೌತಿ ಶನಿವಾರ ಭರಣಿ ನಕ್ಷತ್ರ ಭವ ಯೋಗ ವ್ಯಾಘಾತ ಕರಣ. ಇದು ಇವತ್ತಿನ ದಿವಸದ ಪಂಚಾಂಗ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಯಃ ಪಾತು ನಃ ಸದಾ. ಕಾರುಣ್ಯಮೂರ್ತಿಂ ಕಮನೀಯರೂಪಂ ದಿಗಂಬರಂ ಯೋಗಿಗಣೈಃ ಸುಪೂಜ್ಯಂ ಸ್ವಭಕ್ತರಕ್ಷಾರ್ಥಕೃತಾವತಾರಂ ಸುಬ್ರಾಜರಾಜಂ ಶರಣಂ ಪ್ರಪದ್ಯೆ. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಶಿರಸಾಷ್ಟಾಂಗವಾಗಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ ಚೌತಿ ಶನಿವಾರ ಭರಣಿ ನಕ್ಷತ್ರ ಭವಕರಣ ವ್ಯಾಘಾತ ನಾಮ ಯೋಗ. ಇದು ಇವತ್ತಿನ ದಿವಸದ ಪಂಚಾಂಗ. ಇನ್ನು ಗುರುಗಳು ಇವತ್ತಿನ ಪಂಚಾಂಗವನ್ನ ತಿಳಿಸ್ಕೊಟ್ರು. ಇನ್ನು ಮುಂದೆ ದ್ವಾದಶ ರಾಶಿಗಳ ಫಲ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಗಳು ಯಾವ ರೀತಿ ಇದೆ ಅಂತ ತಿಳಿಸ್ಕೊಡಿ. ಓಂ. ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಸಂವಾತೋ ವಾತ್ವರಪಾಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾ ಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ವಯಗ್ಗಸ್ಯಾಮ ಪತಯೋರಯೇಣಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಜಸ್ವ. ಇವತ್ತು ಶನಿವಾರ ಆಗಿರೋದ್ರಿಂದ ನಾವು ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡತಕ್ಕಂಥದ್ದು. ವಿಶೇಷವಾಗಿ ಆಂಜನೇಯ, ಅದಕ್ಕೆ ಭಗವಂತ ಈ ಕಲಿಯುಗದಲ್ಲಿ ಯಾರು ಆಂಜನೇಯನ ಸ್ಮರಣೆ ಮಾಡ್ತಾರೋ, ಪೂಜೆ ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಎಲ್ಲ ರೀತಿ ಫಲವನ್ನು ಅವನು ಕೊಡ್ತಾನಂತೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ. ಮನೋಜವಂ ಮನಸ್ಸನ್ನು ವೇಗದಲ್ಲಿ ಅವನು ಚಲಿಸ್ತಾನಂತೆ ಆಂಜನೇಯ. ಮನಸ್ಸು ಎಷ್ಟು ರೀತಿ, ನಾವು ಇಲ್ಲಿ ಕುಂತಲ್ಲೇ ಎಲ್ಲ ಕಡೆ ಹೋಗಿ ಬಂದ್ಬಿಡ್ತು. ಎಲ್ಲ ಕಡೆ ನಾವು ಅಂದ್ಕೊಳ್ತೇವೆಯೋ, ಎಲ್ಲ ಆಲೋಚನೆ ಮಾಡ್ತೇವೆ, ಅಲ್ಲಿ ಹೋಗ್ಬಿಡ್ತದೆ ಮನಸ್ಸು. ಮಾರುತ ಅಂದರೆ ಗಾಳಿ. ಆ ಗಾಳಿ
ಆ ರೀತಿ ಅವನ ವೇಗ ಗಾಳಿ ವೇಗಕ್ಕೆ, ಯಾವ ರೀತಿ ಗಾಳಿ ಎಷ್ಟು ವೇಗ ಹೋಗ್ತದೆ ಆ ರೀತಿಯಲ್ಲಿ ಅವನು ಮನೋವೇಗನೂ ಹೌದು, ಆ ಗಾಳಿ ವೇಗದಲ್ಲೂ ಅವನು ಚಲಿಸ್ತಾನೆ. ಜಿತೇಂದ್ರಿಯಂ, ಜಿತೇಂದ್ರಿಯ ಅವನ ಇಂದ್ರಿಯ ನಿಗ್ರಹ, ಬುದ್ಧಿಮತಾಂ ವರಿಷ್ಠಂ ಅವನು ಚುರುಕು ಬುದ್ಧಿಯುಳ್ಳವನು. ಅವನು ಬುದ್ಧಿ ಯಾವ ರೀತಿ, ವರಿಷ್ಠರು ಅಂದರೆ ಆ ಬುದ್ಧಿ ಮಟ್ಟ ಹೇಳುವುದು ದದಾಮಿ ಬುದ್ಧಿಯೋಗಂ. ಭಗವಂತನ ಸ್ಮರಣೆಯನ್ನು ಮಾಡಿದ್ರೆ ಭಗವಂತ ಅವರಿಗೆ ಬುದ್ಧಿಯೋಗವನ್ನು ಕೊಡ್ತಾನಂತೆ. ಒಳ್ಳೆಯ ರೀತಿಯಂಥ ಬುದ್ಧಿ ಜ್ಞಾನ ಇದನ್ನೆಲ್ಲ ಕೊಡ್ತಾನೆ. ವಾತಾತ್ಮಜಂ ವಾನರಯೂಥ ಮುಖ್ಯಂ, ಯಾವ ರೀತಿ ಅವನು ವಾನರರ ಶ್ರೇಷ್ಠ ಅವನು. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ, ಆದ್ದರಿಂದ ಆಂಜನೇಯನಿಗೆ ನಾನು ನಮಸ್ಕಾರ ಮಾಡುತ್ತೇನೆ. ಅದಕ್ಕಾಗಿ ಅವನ ಆರಾಧನೆಯಿಂದ ಮನುಷ್ಯ, ಅದಕ್ಕೆ ಪಂಗುಂ ಲಂಘಯತೆ ಗಿರಿಂ, ಕುಂಟನಾದವನು ಪರ್ವತವನ್ನು ಹತ್ತುತ್ತಾನಂತೆ. ಅದು ಹೇಗೆ ಸಾಧ್ಯ? ನಡಿಲಿಕ್ಕೆ ಸಾಧ್ಯ ಇಲ್ಲ. ಪರ್ವತ ಹೆಂಗೆ ಹತ್ತುತ್ತಾನೆ? ಅದು ಸಾಧ್ಯ. ಹಾಗೆ ಎಲ್ಲ ರೀತಿ ಅವನ ಹತ್ರ ಆಗೋದೇ ಇಲ್ಲ, ಹೇಳೋದು ಇಲ್ಲವೇ ಇಲ್ಲ. ಅದಕ್ಕಾಗಿ ನಮ್ಮ ಮನಸ್ಸಿದ್ದಲ್ಲಿ ಮಾರ್ಗ, ನಮ್ಮ ಮನಸ್ಸಿದ್ದರೆ ಆ ಮಾರ್ಗ ಹೇಳುವಂಥದ್ದು ನಮಗೆ ಕಾಣ್ತದೆಯಂತೆ, ಗೊತ್ತಾಗ್ತದೆಯಂತೆ, ಗೋಚರವಾಗ್ತದೆಯಂತೆ. ನಾವು ಬೆಳಗ್ಗೆ ಏಳಲೇ ಇಲ್ಲ, ಕಣ್ಣೇ ಬಿಡಲಿಲ್ಲ ಅಂದರೆ ನಮಗೆ ಹೆಂಗೆ ಪ್ರಪಂಚ ಕಾಣ್ತದೆ? ಹಾಗೆ ಅಂದರೆ ನಮಗೆ ಕಣ್ಣು ಬಿಡಬೇಕೋಳೆ ಮನಸ್ಸಿಲ್ಲ ಹಾಳಾದರೆ ನಮಗೆ ಆ ಮುಂದಿನ ದಾರಿ ಮಾರ್ಗ ಇದು ಯಾವುದೂ ಕೂಡ ಕಾಣೋದಿಲ್ಲ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗೋತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಸುಧಾರಣೆ ಆಗುವಂಥ ಸಾಧ್ಯತೆಗಳು ಬಹಳಷ್ಟು, ಎಲ್ಲ ರೀತಿಯಲ್ಲಿ ಸುಧಾರಣೆ ಆಗತಕ್ಕಂಥದ್ದು. ಯಾಕಂದರೆ ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ಬಿಟ್ರೆ ಎಲ್ಲ ಭಾಗ್ಯ ಇದ್ದುಬಿಟ್ಟದಂತೆ. ನಾವು ಭಾಗ್ಯ ಅಂತ ಏನು ಹೇಳ್ತೇವೆ? ಎಲ್ಲ ಸಂಪತ್ತಿಗೆ ಭಾಗ್ಯ ಅಂತ ಕರಿತೇವೆ. ಆರೋಗ್ಯ ಸಂಪತ್ತು ಒಂದು ಕಡೆ, ಆರೋಗ್ಯ ಒಂದು ಕಡೆ ಆದರೆ ನಮಗೆ ಯಾವುದು ಬೇಕು? ಮೊದಲನೇದಾಗಿ ಆರೋಗ್ಯನೇ ಬೇಕಂತೆ. ಸಂಪತ್ತು ಇದ್ದರೆ ಆರೋಗ್ಯ ಇರ್ತದೆ ಅಂತ ಅರ್ಥ ಅಲ್ಲ. ಆರೋಗ್ಯ ಇದ್ದರೆ ಸಂಪತ್ತು ಇರ್ತದೆ, ಅದೇ ಸಂಪತ್ತು. ನಮಗೆ ಎಷ್ಟೋ ಹಣ ಇದೆ ಅಥವಾ ಬೇಕಾದಷ್ಟು ಸಂಪತ್ತಿದೆ, ಆರೋಗ್ಯನೇ ಇಲ್ಲ ಅಂತಾದರೆ ಅವಾಗ ಪ್ರಯೋಜನ ಇಲ್ಲ. ಹಾಗಾಗಿ ನಮಗೆ ಆರೋಗ್ಯ ಬೇಕು. ಆರೋಗ್ಯ ಸುಧಾರಣೆ ಆದರೆ ಅದಕ್ಕಿಂತ ಮುಂದೆ ಮತ್ತು ಯಾವುದೂ ಇಲ್ಲವಂತೆ. ಆರೋಗ್ಯ ಇದ್ದರೆ ನಾವು ಭಗವಂತನ ಸ್ಮರಣೆಯನ್ನು ಮಾಡ್ಬೋದು, ಅಥವಾ ಯಾವುದೇ ಸಾಧನೆಯನ್ನು ಮಾಡ್ಬೋದು, ಎಲ್ಲವನ್ನೂ ಕೂಡ ಮಾಡ್ಬೋದು. ಆರೋಗ್ಯದಿಂದ ಮಾತ್ರ ಸಾಧ್ಯ ಅದು. ಹಾಗಾಗಿ ಇವತ್ತಿನ ದಿವಸ ವೈರಿಗಳಿಂದ ತೊಂದರೆ ಬರುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ನಮ್ಮ ಒಳಗೆ ಇರತಕ್ಕಂಥ ವೈರಿ, ಹಾಗೆ ನಮ್ಮ ಹೊರಗೂ ಇರತಕ್ಕಂಥ ವೈರಿಗಳು. ನಮ್ಮ ಒಳಗೆ ಇರತಕ್ಕಂಥ ವೈರಿಗಳಿಂದ ಬರುವಂಥ ತೊಂದರೆಯನ್ನು ನಾವು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ, ಅದರಲ್ಲಿ ನಾವು ವಿಶೇಷವಾಗಿ ನಮಗೆ ಆ ಸಹಿಸ್ಕೊಳ್ಬೇಕಂತೆ. ಎಲ್ಲವನ್ನು ಸಹಿಸಬೇಕು. ಎಲ್ಲವನ್ನು ಸಹಿಸ್ತಾ ಬಂದಾಗ ಆವಾಗ ನಮ್ಮಲ್ಲಿರತಕ್ಕಂಥ ವೈರಿಗಳನ್ನು ನಾವು ಓಡಿಸ್ಬೋದು ಅಂದರೆ ಅವ್ರನ್ನ ಬೇರೆ ರೀತಿಯಲ್ಲಿ. ಆ ಸಹನೆಯೇ ಸಾಧನೆ. ನಮಗೆ ಏನೇ ಮಾಡಬೇಕಾದ್ರೂ ಕೂಡ ಸಹನೆ ಬೇಕು. ಕುಳಿತುಕೊಳ್ಳಿಕ್ಕೂ ಸಹನೆ ಬೇಕಂತೆ. ಸಹನೆ ಇಲ್ಲ ಅಂದರೆ ನಮಗೆ ಕುಳಿತುಕೊಳ್ಳಿಕ್ಕೂ ಆಗೋದಿಲ್ಲ. ಹೇಳಲಿಕ್ಕೂ ಸಹನೆ ಬೇಕು, ಕೇಳಲಿಕ್ಕೂ ಸಹನೆ ಬೇಕು, ಎಲ್ಲದಕ್ಕೂ ಸಹನೆ ಬೇಕು. ಹಾಗಾಗಿ ಇವತ್ತಿನ ದಿವಸ ಪೂಜೆ, ದಾನ, ಧರ್ಮದಲ್ಲಿ ಆಸಕ್ತಿ ಬರತಕ್ಕಂಥದ್ದು. ವಿಶೇಷವಾಗಿ ನಮಗೆ ಈ ಆಸಕ್ತಿ ಹೇಳ್ತಕ್ಕಂಥದ್ದು ಎಲ್ಲ ದಿವಸ ಬರೋದಿಲ್ವಂತೆ. ಎಲ್ಲ ದಿವಸ ಮೂಡ್ ಒಂದೇ ರೀತಿ ಇರ್ತದೆಯಾ? ಇಲ್ಲ. ಯಾರೋ ಒಬ್ಬರು ಬೈದರು ಅಂದರೆ ಮೂಡ್ ಆಫ್ ಆಗಿದೆ ಹೇಳ್ತೇವೆ. ಯಾರೋ ಹೊಗಳಿದ್ರು ಅಂದರೆ ಇವತ್ತು ಖುಷಿಯಾಗಿದ್ದೇನೆ ಹೇಳ್ತೇವೆ. ಅದು ಹೇಗೆ? ಅದು
ಅದು ಯಾವುದೂ ಆಗಬಾರ್ದಂತೆ. ನಮಗೆ ಬೈದರೂ ಬೇಜಾರಾಗಬಾರ್ದು, ಹೊಗಳಿದ್ರೂ ಸಂತೋಷ ಆಗಬಾರ್ದು. ಆ ರೀತಿ ಇರಬೇಕು. ಅದೇ ಸಹನೆ, ಅದೇ ಸಾಧನೆ. ಆ ಸಹನೆ ನಮಗೆ ಬರಬೇಕು. ಹಾಗಾಗಿ ಇವತ್ತಿನ ದಿವಸ ಅಸ್ವಸ್ಥತೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು ಅಥವಾ ನಿಶ್ಶಕ್ತಿ ಆಗತಕ್ಕಂಥದ್ದು. ಹಾಗಾಗಿ ಧನ್ವಂತರಿ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಪಡೆಯಬಹುದು. ಇನ್ನು ವೃಷಭ ರಾಶಿಯಲ್ಲಿರೋರಿಗೆ ಅಧಿಕವಾಗಿ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಕೃಷಿಯಿಂದ ಖರ್ಚು ವಿಶೇಷವಾಗಿ, ಹಾಗೆ ಮಕ್ಕಳಲ್ಲಿ ಕಲಹ ಆಗತಕ್ಕಂಥದ್ದು. ಮಕ್ಕಳಲ್ಲಿ ಕಲಹ ಆಗ್ತದೆ ಅಂತಾದರೆ ನಾವು ಆದಷ್ಟು ಸಹನೆಯಿಂದ, ತಾಳ್ಮೆಯಿಂದ ನಾವು ಅವರ ಹತ್ರ ವರ್ತಿಸಿದಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಬರತಕ್ಕಂಥದ್ದು ಅಂದರೆ, ವಿದ್ಯಾರ್ಥಿಗಳಿಗೆ ತೊಂದರೆ ಅಂದರೆ ಈ ಓದುವ ವಿಚಾರದಲ್ಲಿ ಸ್ವಲ್ಪ ವಿಘ್ನಗಳು, ತೊಂದರೆಗಳು ಬರತಕ್ಕಂಥದ್ದು. ಓದುವಾಗ ವಿದ್ಯಾರ್ಥಿಗಳಿಗೆ ಸಂಪತ್ತು ಯಾವುದು ಕೇಳಿದ್ರೆ ವಿದ್ಯೆಯೇ ಸಂಪತ್ತು ವಿದ್ಯಾರ್ಥಿಗಳಿಗೆ. ಅದಕ್ಕೆ ಮಕ್ಕಳಿಗೆ ಯಾವ ರೀತಿ ಆಸ್ತಿಯನ್ನು ಮಾಡಬಾರ್ದಂತೆ. ಮಕ್ಕಳಿಗೆ ಏನು ಮಾಡಬೇಕು? ವಿದ್ಯೆಯನ್ನು ಕೊಡಬೇಕು. ಆ ವಿದ್ಯೆ ಕೊಟ್ಬಿಟ್ರೆ ಅದೇ ಆಸ್ತಿ. ಮಕ್ಕಳೇ ಆಸ್ತಿ ಆಗಬೇಕು ಬಿಟ್ಟರೆ ಮಕ್ಕಳಿಗೆ ಆಸ್ತಿ ಮಾಡಬಾರ್ದಂತೆ. ಯಾಕೆಂದರೆ ಮಕ್ಕಳಿಗೆ ಆ ಥರ ಆಸ್ತಿ ಮಾಡಿಬಿಟ್ರೆ ಮಕ್ಕಳು ಅವರು ಆಲಸ್ಯದಿಂದ ಏನು ಕೆಲಸ ನಮ್ಮ ಅಪ್ಪ ತಂದೆ ತಾಯಿ ಮಾಡಿದಂಥ ಆಸ್ತಿ ಇದೆ, ನಾನು ಯಾಕೆ ಓದಬೇಕು ಅಂತ ಬಂದುಬಿಡ್ತದೆ. ಹೀಗೆ ಅದಕ್ಕೆ ಮಕ್ಕಳು ಅವರು ಕಷ್ಟದಲ್ಲಿ ಓದಬೇಕು. ಆ ಕಷ್ಟ ಏನು ಅಂತ ಗೊತ್ತಾಗಬೇಕು ಅವ್ರಿಗೆ. ಹಸಿವು ಏನು, ಬಾಯಾರಿಕೆ ಏನು, ಕಲ್ಲು ಮುಳ್ಳು ಯಾವುದು ದಾರಿ ಎಲ್ಲ ಗೊತ್ತಾಗಬೇಕು. ಕಲ್ಲು ಮುಳ್ಳಿನ ದಾರಿಯಲ್ಲಿ ನಾವು ಓಡಾಡಿದಾಗ ಅವಾಗ ನಮಗೆ ಹೈವೇ ಅಂದರೆ ಏನು ಅಂತ ಗೊತ್ತಾಗ್ತದೆ. ಇಲ್ಲಾಂದ್ರೆ ಹೈವೇ ಬಗ್ಗೆ ಗೊತ್ತಾಗೋದಿಲ್ವಲ್ಲ. ಹಾಗಾಗಿ ಇದೆಲ್ಲ ಕಾರಣ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಇವತ್ತಿನ ದಿವಸ ಶುಭ ಫಲವನ್ನು ಕಾಣಬಹುದು. ಇನ್ನು ಮಿಥುನ ರಾಶಿಯಲ್ಲಿರುವವರಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಬಂಧುಗಳಿಂದ ತೊಂದರೆ ಬರತಕ್ಕಂಥದ್ದು. ಬಂಧು ಬಾಂಧವರು ನಮಗೆ ವಿಶೇಷವಾಗಿ ಎಲ್ಲ ರೀತಿಯಲ್ಲಿ ಅನುಕೂಲವನ್ನು ಒಂದೊಂದು ಅವರಿಂದ ನಾವು ಪಡ್ಕೊಳ್ತೇವೆ, ಅನಾನುಕೂಲನೂ ಕೂಡ ಆಗಿಬಿಡ್ತದೆ. ಹಾಗಾಗಿ ಇವತ್ತಿನ ದಿವಸ ಜಾಗ್ರತೆಯಿಂದ ಇರತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಹಾಗೆ ಬಟ್ಟೆ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಸಾಕು ಪ್ರಾಣಿಗಳಿಗೆ ತೊಂದರೆ ಆಗತಕ್ಕಂಥದ್ದು. ವಿಶೇಷವಾಗಿ ಸಾಕು ಪ್ರಾಣಿಗಳಿಗೆ ಯಾವ ರೀತಿ ಅವರಿಗೆ ಬೇರೆ ಯಾರಾದರೂ ಕೂಡ ಏನಾದರೂ ಕೊಟ್ಟರೆ ನಾವು ಅವರಿಗೆ ಆದಷ್ಟು ಕೊಡಬಾರದು. ಅಂದರೆ ಪರೀಕ್ಷಿಸಿ ಆಹಾರ, ಹುಲ್ಲು ಹಿಂಡಿ ಇತ್ಯಾದಿಗಳನ್ನ ಕೊಡತಕ್ಕಂಥದ್ದು ತುಂಬ ಮುಖ್ಯವಾಗಿರ್ತದೆ. ಅಥವಾ ಯಾವುದೇ ಪಕ್ಷಿಗಳನ್ನು ನಾವು ಮನೆಯಲ್ಲಿ ಸಾಕಿದರೆ ಅದನ್ನು ಆದಷ್ಟು ಕಾಳು ಕಡಿ ಅಥವಾ ಅದಕ್ಕೆ ಆಹಾರವನ್ನು ಯಾವ ರೀತಿ ಆದಷ್ಟು ನಾವು ಶುದ್ಧವಾದ ಆಹಾರವನ್ನು ನಾವು ಪರೀಕ್ಷಿಸಿ ಆಹಾರವನ್ನು ಕೊಡತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಹಾಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕರ್ಕಾಟಕ ರಾಶಿಯಲ್ಲಿರುವವರಿಗೆ ಸಹೋದರರಲ್ಲಿ ಕಲಹ ಆಗುವಂಥ ಸಾಧ್ಯತೆ ಇದೆ. ಹಾಗೆ ಸೈನಿಕರಿಗೆ ತೊಂದರೆ ಆಗತಕ್ಕಂಥದ್ದು. ಹಾಲು ಮತ್ತು ಹೈನುಗಾರಿಕೋದ್ಯಮಕ್ಕೆ ಅನುಕೂಲ ಆಗತಕ್ಕಂಥದ್ದು. ಎಲ್ಲ ರೀತಿಯಲ್ಲಿ ಹಾಲು ಹೈನುಗಾರಿಕೆ ಉದ್ಯಮ ಯಾರಾದರೂ ನಡೆಸೋರಿದ್ದರೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ತಂಪು ಪಾನೀಯ ಅಂಗಡಿಗೆ ಲಾಭ ಆಗತಕ್ಕಂಥದ್ದು. ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿಯಲ್ಲಿರೋರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಕಿರಿಕಿರಿ ಆಗತಕ್ಕಂಥದ್ದು. ಸಾಧು ಸಂತರ ದರ್ಶನವನ್ನು ಮಾಡುವಂಥ ಯೋಗ ಇದೆ. ಪತ್ರಿಕಾ ರಂಗದಲ್ಲಿ ಅನುಕೂಲ ಆಗತಕ್ಕಂಥದ್ದು. ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರೋರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಆದ್ದರಿಂದ ಯಾರಾದರೂ ಕೂಡ ಇವತ್ತಿನ ದಿವಸ ಏನಾದರೂ ಹೊರಗಡೆ ಊಟ ತಿಂಡಿ ಮಾಡುವುದರಿದ್ದರೆ
ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಶಿರೋಬಾಧೆ, ತಲೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಆಗತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಇವತ್ತಿನ ದಿವಸ ಮೌನದಿಂದ ಇರತಕ್ಕಂಥದ್ದು ತುಂಬ ಮುಖ್ಯ. ಹಾಗೆ ದೇಹಕ್ಕೆ ಗಾಯ ಆಗತಕ್ಕಂಥದ್ದು, ಸ್ವಲ್ಪ ನಡೆದಾಡುವಾಗ ಅಥವಾ ನಾವು ವಾಹನ ಚಲಿಸುವಾಗ ಆದಷ್ಟು ಜಾಗ್ರತೆ ವಹಿಸುವುದು ತುಂಬ ಮುಖ್ಯವಾಗಿರತಕ್ಕಂಥದ್ದು. ಇನ್ನು ಸಾಧು ಸಂತರ ದರ್ಶನ ಮಾಡುವಂಥ ಸಾಧ್ಯತೆ ಇದೆ. ಧನ್ವಂತರಿ ಜಪವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೀಕ್ಷಕರೇ, ಗುರುಗಳು ನಮಗೆ ಮೊದಲ 6 ರಾಶಿಗಳ ಫಲಗಳ ಬಗ್ಗೆ ತಿಳಿಸ್ಕೊಟ್ರು. ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಅಲ್ಲಿ ಕಾಣ್ತಿರುವಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನ ಫಿಕ್ಸ್ ಮಾಡಿಕೊಂಡು ಗುರುಗಳನ್ನ ಭೇಟಿಯಾಗಬಹುದು ಅಂತ ಹೇಳ್ತಾ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಅಶ್ವಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇನ್ನು ಹೊಸ್ತಿಲಿನ ಪೂಜೆ ಯಾವ ರೀತಿಯಾಗಿ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಅದರ ವಿಶೇಷತೆ ಏನು ಅಂತ ಹೇಳಿ ಈಗ ಗುರುಗಳು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಹೊಸ್ತಿಲಿನ ಪೂಜೆ ಬಗ್ಗೆ ತಿಳಿಸ್ಕೊಡಿ. ವಿಶೇಷವಾಗಿ ನಾವೆಲ್ಲರೂ ಕೂಡ ಮೊದಲನೇದಾಗಿ ವಾಸ್ತು ಪೂಜೆ, ವಾಸ್ತು ಬಾಗಿಲು ಅಂತ ಕರಿತೇವೆ. ಹೊಸ್ತಲು ಅಂದರೆ ಮನೆಯಲ್ಲಿ ಗೃಹ ಪ್ರವೇಶ ಆದಂಥ ಮನೆಯಲ್ಲಿ ವಾಸ್ತು ಪುರುಷ ಯಾವತ್ತೂ ಕೂಡ ಅಷ್ಟು ಅಂತ ಹೇಳ್ತಾ ಇರ್ತಾನಂತೆ. ಅದಕ್ಕಾಗಿ ನಾವು ಮನೆಯಲ್ಲಿ ಒಳ್ಳೆಯ ಮಾತನ್ನೇ ಆಡಬೇಕು. ಅಂದರೆ ಒಳ್ಳೆಯ ಮಾತನ್ನ ಆಡ್ತಾ ವಾಸ್ತು ಪೂಜೆಯನ್ನ ಮಾಡಬೇಕು. ಒಳ್ಳೆಯ ಮಾತು ಅಂದ್ರೆ ಯಾವುದು? ಹಾಗಾದ್ರೆ ಒಳ್ಳೆಯ ಮಾತು ಅಂದ್ರೆ ಯಾವುದು? ಒಳ್ಳೆಯ ಮಾತು ಅಂದ್ರೆ ದೇವರಿಗೆ ಸಂಬಂಧಪಟ್ಟಂತ ಮಾತನಾಡಬೇಕು. ಅಂದರೆ ಶ್ಲೋಕ, ಮಂತ್ರ ಅಥವಾ ಯಾವುದೇ ರೀತಿಯಲ್ಲಿ ನಮಗೆ ಭಜನೆ, ನಮಗೆ ಏನು ಭಗವಂತನ ಸ್ಮರಣೆ ಬರ್ತದೆಯೋ ಅದನ್ನು ಹೇಳ್ತಾ ನಾವು ವಾಸ್ತು ಪೂಜೆಯನ್ನ ಅಂದರೆ ವಾಸ್ತು ಬಾಗಿಲನ್ನ ನಾವು ಮೊದಲು ಎದ್ದ ತಕ್ಷಣ ಸ್ನಾನವನ್ನು ಮುಗಿಸಿ ವಾಸ್ತು ಬಾಗಿಲನ್ನ ಒರೆಸ್ಬೇಕಂತೆ. ಒರೆಸಿ ರಂಗೋಲಿ ಹಾಕಬೇಕು. ರಂಗೋಲಿಯನ್ನು ಹಾಕಿ ಆ ನಂತರ ನಮಗೆ ಯಥಾಶಕ್ತಿ ನಮಗೇನು ಗೊತ್ತಿದೆಯೋ ಹೂವು ಹಾಕಿ, ಆ ನಂತರ ಮಂತ್ರಾಕ್ಷತೆ, ಊದುಬತ್ತಿ, ನೈವೇದ್ಯ, ಮಂಗಳಾರತಿ ಪ್ರಾರ್ಥನೆ ಮಾಡಬಹುದು. ನಮಗೇನೂ ಗೊತ್ತಿಲ್ಲ ಅಂದ್ರೆ ಅಥವಾ ಏನೂ ಇಲ್ಲ ಅಂದ್ರೆ ನಮಸ್ಕಾರ ಮಾಡಿದ್ರು ಸಾಕು. ಯಾಕೆಂತಂದ್ರೆ ವಾಸ್ತು ಪೂಜೆಯನ್ನ ಯಾಕೆ ಮಾಡಬೇಕು ಅಂತಾದ್ರೆ, ವಾಸ್ತು ಪೂಜೆಯಲ್ಲಿ ವಾಸ್ತುವಿನಲ್ಲಿ ಅಷ್ಟಲಕ್ಷ್ಮಿಯರು ಇರ್ತಾರಂತೆ. 8 ಜನ ಲಕ್ಷ್ಮಿಯರು. ಅಷ್ಟಲಕ್ಷ್ಮಿಯರ ಅನುಗ್ರಹ ಆ ಮನೆಯಲ್ಲಿ ಆಯ್ತು, ಆ ಮನೆಯವರಿಗೆ ಆಯ್ತು ಅಂತಾದ್ರೆ ಯಾವುದೇ ರೀತಿಯಾದಂಥ ಅವರಿಗೆ ದೌರ್ಭಾಗ್ಯ ಇದ್ಯಾವುದು ಕೂಡ ಆ ಮನೆಯಲ್ಲಿ ಬರುವುದಿಲ್ವಂತೆ. ಅಥವಾ ದೈನ್ಯತೆ, ಬೇಡುವುದು ಇದ್ಯಾವುದು ಕೂಡ ಇರೋದಿಲ್ಲ. ಎಲ್ಲ ಸಂಪತ್ತನ್ನ ಕೊಡ್ತಾನೆ. ಅದಕ್ಕೆ ವಾಸ್ತು ಮಹಾಲಕ್ಷ್ಮಿ ಅಂತ ನಾವು ಕರೀತೇವೆ. ವಾಸ್ತುವಿನಲ್ಲಿ ಮಹಾಲಕ್ಷ್ಮಿನೂ ಕೂಡ ಇರ್ತಾಳೆ. ಅದಕ್ಕಾಗಿ ವಾಸ್ತು ಮಹಾಲಕ್ಷ್ಮಿಯ ಪೂಜೆಯನ್ನು ನಾವು ಪ್ರತಿನಿತ್ಯವೂ ಕೂಡ ಮಾಡಬೇಕಂತೆ. ದಿವಸ ಬೆಳಗ್ಗೆ ಎದ್ದ ತಕ್ಷಣ ವಾಸ್ತು ಬಾಗಿಲಿಗೆ ನಾವು ಪೂಜೆ ಮಾಡಲೇಬೇಕು. ಅದರಿಂದ ನಮ್ಮ ಮನೆಯಲ್ಲಿ ಆ ಎಲ್ಲ ರೀತಿಯಾದಂಥ ಸಂಪತ್ತು, ಎಲ್ಲ ರೀತಿಯಲ್ಲಿ ಅಷ್ಟೈಶ್ವರ್ಯ ಮನೆಯಲ್ಲಿ ಯಾವತ್ತೂ ಕೂಡ ಇರ್ತದೆ ಅಂತೆ. ತಲಾಂತರದವರೆಗೆ ಇರ್ತದೆ. ಅದಕ್ಕಾಗಿ ಹಿಂದಿನ ಕಾಲದಲ್ಲೆಲ್ಲ ವಾಸ್ತು ಬಾಗಿಲು ಯಾವ ಥರ ಮಾಡ್ತಿದ್ರು, ಸ್ವಲ್ಪ ತಗ್ಗಿ ಇರ್ತಿತ್ತು. ನಾವು ವಾಸ್ತು ಬಾಗಿಲನ್ನ ದಾಟಬೇಕು ಅಂದ್ರೆ ಬಗ್ಗಿ ಹೋಗ್ಬೇಕಿತ್ತು. ಹೋಗ್ಲಿಲ್ಲ ಅಂದ್ರೆ ಏನಾದ್ರು ನಾವು ತಲೆ ಹೊಡಿತದೆ, ಅವಾಗಾರು ಬಗ್ಲೇಬೇಕು. ಹಾಗಾಗಿ ನಾವು ಆ ಬಗ್ಗೋದ್ರಿಂದ ಅದು ನಮಸ್ಕಾರ. ನಾವು ದೇವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ನಮಸ್ಕಾರ, ಹಿಂಗೆ ಬಗ್ಗ ನಮಸ್ಕಾರ ನಾವು ಮಾಡ್ತೇವೆ. ಹಾಗೆ ವಾಸ್ತು ಬಾಗಿಲಿ ನಮಗೆ ಗೊತ್ತಿಲ್ಲ ಅದು ನಮಸ್ಕಾರ ಆಗೋಗ್ತಿತ್ತು. ಈಗಿನ ಕಾಲದಲ್ಲಿ ಎಲ್ಲ ಹೈಟು, ವಾಸ್ತು ಪಟ್ಟಿನೇ ಇರುವುದಿಲ್ಲ, ವಾಸ್ತು ಬಾಗಿಲೇ ಇರುವುದಿಲ್ಲ. ಅದು ಹೆಂಗೆ ನಮಸ್ಕಾರ ಮಾಡ್ಲಿಕ್ಕೆ ಆಗ್ತದೆ? ಅದಕ್ಕಾಗಿ ಈಗ ನಮ್ಮ ಆಚರಣೆಗಳು ಕೆಲವೊಂದು ರೀತಿಯಲ್ಲಿ ಬದಲಾಗಿದೆ. ಆದ್ರೆ ಬದಲಾಗಬಾರದು. ಆಚರಣೆಗಳು ಬದಲಾಗಿದ್ದಕ್ಕೆ
ಭಗವಂತನು ಕೂಡ ಅವನು ಕೂಡ ನಮಗೆ ಯಾವ ರೀತಿಯಲ್ಲಿ ಈ ಬೇರೆ ಬೇರೆ ರೀತಿಯಲ್ಲಿ ಪ್ರಕೃತಿಯಲ್ಲೂ ಕೂಡ ಬದಲಾವಣೆ ತಂದುಬಿಟ್ಟಿದ್ದಾನೆ. ಹಾಗಾಗಿ ನಾವು ಆದಷ್ಟು ಪ್ರತಿನಿತ್ಯವೂ ಕೂಡ ವಾಸ್ತು ಪೂಜೆಯನ್ನು ಮಾಡುವುದರಿಂದ ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಇರ್ತದೆ. ಇನ್ನು ವೀಕ್ಷಕರೇ, ಹೊಸ್ಲಿನ ಪೂಜೆಯ ವಿಶೇಷತೆ ಬಗ್ಗೆ ತಿಳ್ಕೊಂಡಿದ್ದಾಯ್ತು. ಈಗ ಇನ್ನುಳಿದ 6 ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಗುರುಗಳೇ, ಇನ್ನು ಉಳಿದ 6 ರಾಶಿಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿ ಇರುವವರಿಗೆ, ಕೃಷಿಕರಿಗೆ ಸ್ವಲ್ಪ ಖರ್ಚಾಗುವಂತಹ ಸಾಧ್ಯತೆ ಇದೆ. ಕೃಷಿಕರಿಗೆ ಖರ್ಚಾಗ್ತದೆ ಅಂತ ನಾವು ಕೃಷಿಯನ್ನು ಬಿಡಬಾರ್ದು, ಕೃಷಿಯನ್ನು ಮಾಡಲೇಬೇಕು. ಯಾಕಂದರೆ ಅನ್ನದಾತ ಸುಖೀ ಭವ. ಯಾರು ಅನ್ನವನ್ನು ಕೊಡ್ತಾರೋ ಅವರು ಸುಖವಾಗಿರಬೇಕು. ರೈತರು ನೆಮ್ಮದಿಯಿಂದ ಇರಬೇಕು, ಒಳ್ಳೆಯ ಆರೋಗ್ಯದಿಂದ ಇರಬೇಕು, ಅವ್ರಿಗೆ ಒಳ್ಳೆಯ ಸಂಪತ್ತು ಇರಬೇಕು, ಸಿಗಬೇಕು. ಹಾಗಾಗಿ ಎಲ್ಲಿ ಎಲ್ಲ ರೀತಿಯಲ್ಲಿ ರೈತರು ಸಂಪತ್ತಿನಿಂದ ಕೂಡಿದ್ದಾರೆ, ಆರೋಗ್ಯದಿಂದ ಇದ್ದಾರೆ ಅಂತಾದರೆ ಆ ದೇಶವೇ ಅಷ್ಟು ಸಂಪದ್ಭರಿತ ಆಗ್ತದೆ ಅಂತೆ. ಯಾಕೆಂದರೆ ನಾವು ಈ ಶರೀರ ಇರಲೇಬೇಕು ಅಂದ್ರೆ ಏನು ಮಾಡಬೇಕು? ನಾವು ಆಹಾರ ಸ್ವೀಕಾರ ಮಾಡಬೇಕು. ಆಹಾರ ಸ್ವೀಕಾರ ಮಾಡಲಿಕ್ಕೆ ಆ ಆಹಾರ ಸರಿಯಾಗಿರಬೇಕು, ಕೆಮಿಕಲ್ಲಿಂದ ಕೂಡಿರಬಾರ್ದು. ಆಹಾರ, ನಾವು ತಿಂದಂಥ ಆಹಾರ ಕೆಮಿಕಲ್ ಮಿಶ್ರಿತವಾಗಿದ್ದರೆ ಶರೀರನೂ ಕೂಡ ಹಾಳಾಗ್ಬಿಡ್ತದೆ, ಶರೀರ ಉಳಿಯೋದಿಲ್ಲ. ಹಾಗಾಗಿ ಆ ಎಲ್ಲ ರೀತಿಯಾದಂಥ ಬೆಳೆಗಳು ಸರಿಯಾಗಿ ಅದು ಆ ಫಸಲನ್ನು ಕೊಟ್ಟಾಗ ಆ ರೀತಿಯಲ್ಲಿ ನಮಗೆ ಒಳ್ಳೆ ರೀತಿಯಾದಂಥ ಶುಭವನ್ನು, ಎಲ್ಲ ರೀತಿಯ ಸಂಪತ್ತನ್ನು ಕಾಣಬಹುದು. ಅದಕ್ಕಾಗಿ ಆಹಾರ ಶುದ್ಧವು ಸತ್ವಶುದ್ಧಿ ಅಂತ ಹೇಳಿದ್ದಾರೆ. ಆಹಾರದಲ್ಲಿ ಶುದ್ಧಿ ಇದ್ದರೆ ನಾವು ಕೂಡ ಶುದ್ಧರಾಗ್ತೇವೆ. ಹಾಗಾಗಿ ಹೆಂಡತಿಯಿಂದ ಸಹಕಾರ ಮನೆಯಲ್ಲಿ ಇರತಕ್ಕಂಥದ್ದು, ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದೆ. ಶ್ರೀ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರುವವರಿಗೆ ಗಾಯಗಳು ಆಗುವಂತಹ ಸಾಧ್ಯತೆ ಇದೆ. ಹುಣ್ಣು, ಸ್ವಲ್ಪ ದೇಹಕ್ಕೆ ಆಗತಕ್ಕಂಥದ್ದು. ಚಿನ್ನದ ಅಂಗಡಿಗೆ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ ಇದೆ. ಎಡಕಿವಿಗೆ ತೊಂದರೆ ಆಗತಕ್ಕಂಥದ್ದು. ಆದ್ದರಿಂದ ನಾವು ಈಗ ಎಲ್ಲೋ ಕೆಲಸಕ್ಕೆ ಹೋಗಿರ್ತೇವೆ, ತೋಟಕ್ಕೆ ಅಥವಾ ಬೇರೆ ಇತ್ಯಾದಿಗಳಲ್ಲಿ, ಆವಾಗ ಏನೋ ಈ ಉಣುಗು ಎಲ್ಲ ಒಂದೊಂದ್ಸುತ್ತೋ ಅದು ಹತ್ತು ಬಿಡುತ್ತದೆ ನಮ್ಮ ಮೈ ಮೇಲೆ. ಹಾಗಾಗಿ ಆ ಉಣುಗು ಏನು ಮಾಡ್ತದೆ ಅಂದರೆ ರಕ್ತವನ್ನು ಹೀರಿಬಿಡ್ತದೆ ಅದು. ಹಾಗಾಗಿ ಆದಷ್ಟು ನಾವು ಅದನ್ನೆಲ್ಲ ಜಾಗ್ರತೆಯಿಂದ ಇದ್ದರೆ, ಅಲ್ಲಿ ಹೋದಾಗ ಆದಷ್ಟು ನಾವು ಮೈ ಮೇಲೆ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ನಾವು ಕೆಲಸವನ್ನು ಮಾಡುವುದಾದ್ರೂ ಮೈ ಮೇಲೆ ಎಚ್ಚರಿಕೆ ಇರಬೇಕು, ಅಥವಾ ಏನೇ ಮಾಡಿದ್ರು ಮೈ ಮೇಲೆ ಎಚ್ಚರಿಕೆ ಇರಲೇಬೇಕು. ಹಾಗಾಗಿ ಆದಷ್ಟು ಆ ಮುಂಜಾಗ್ರತಾ ಕ್ರಮವನ್ನು ನಾವು ಪಡೆದುಕೊಂಡಲ್ಲಿ ನಾವು ಆದಷ್ಟು ಇದರಿಂದ ನಾವು ದೂರವಾಗಿರಲಿಕ್ಕೆ ಸಾಧ್ಯ ಆಗತಕ್ಕಂಥದ್ದು. ಹಾಗೆ ದತ್ತಮಾಲಾ ಮಂತ್ರ ಪಠಣವನ್ನು ಮಾಡುವುದರಿಂದ ಇವತ್ತಿನ ದಿವಸ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ. ಧನುರಾಶಿಯಲ್ಲಿರೋರಿಗೆ ಮಕ್ಕಳಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಬಂಧುಗಳ ಸಹಾಯ ಹೇಳತಕ್ಕಂಥದ್ದು ಇರತಕ್ಕಂಥದ್ದು. ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇದೆ. ಆಕಾಶ ಮಾರ್ಗದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಔದುಂಬರ ಪ್ರದಕ್ಷಿಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರುವವರಿಗೆ ಸ್ನೇಹಿತರಿಂದ ಸಹಾಯ ಆಗತಕ್ಕಂಥದ್ದು. ದಾನ ಧರ್ಮಗಳಲ್ಲಿ ತೊಂದರೆ ಬರುವಂತಹ ಸಾಧ್ಯತೆ ಇದೆ. ಸಾಧು ಸಂತರ ದರ್ಶನದಲ್ಲೂ ಕೂಡ ತೊಂದರೆ ಬರತಕ್ಕಂಥದ್ದು. ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು. ಮಹಾಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಹಾಗೆ ಕುಂಭರಾಶಿ. ಕುಂಭರಾಶಿಯಲ್ಲಿರುವವರಿಗೆ ಸಹೋದರರ ಸಹಕಾರ ಇವತ್ತಿನ ದಿವಸ ಸಿಗತಕ್ಕಂಥದ್ದು. ಸೈನಿಕರಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಮನೋವ್ಯಾಧಿ, ಮನಸ್ಸಿಗೆ ಸಂಬಂಧಪಟ್ಟಂತೆ ಏನೋ ಮನಸ್ಸಿನಲ್ಲೇ ನಾವು ಕೊರಗ್ತಾ ಇರ್ತೇವೆ, ಮನಸ್ಸಿನಲ್ಲೇ ನೊಂದುಕೊಳ್ತಾ ಇರ್ತೇವೆ. ಆದಷ್ಟು ಈ ಮನಸ್ಸು
ಅಂದರೆ ಮಾನಸಿಕ ಅಂತ ಕರೀತಾರೆ. ಈ ಮಾನಸಿಕ, ಹಾಗಾಗಿ ಆ ಮಾನಸಿಕವಾಗಿ ನಾವು ಆಲೋಚನೆಯನ್ನು ಮಾಡತಕ್ಕಂಥದ್ದು ಆದಷ್ಟು ನಾವು ಅದನ್ನು ಬಿಡಬೇಕು. ಆ ಮನಸ್ಸಿನಲ್ಲಿ ಕೊರಗುವಂಥದ್ದು ಬಿಡಬೇಕು. ಹಾಗಾಗಿ ಅಪವಾದ ಬರುವಂತಹ ಸಾಧ್ಯತೆ ಇದೆ. ನಾವು ಏನೂ ಮಾಡಲಿಲ್ಲ, ನಾವು ಮಾಡದೇ ಇದ್ದ ಕೆಲಸಕ್ಕೆ ಅದು ಸುಮ್ಮನೆ ಅಪವಾದಗಳು ಬರತಕ್ಕಂಥದ್ದು. ಆದರೆ ಈ ಅಪವಾದ ಬಂದಾಗ ನಾವು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ಅದನ್ನು ಧೈರ್ಯದಿಂದ ಮುನ್ನುಗ್ಗಿ ನಡೆದಾಗ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಆದ್ದರಿಂದ ಭಗವಂತನ ಧ್ಯಾನ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿರುವವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ಸಾಧ್ಯತೆ ಇದೆ. ಮೃಷ್ಟಾನ್ನ ಭೋಜನ, ಇವತ್ತಿನ ದಿವಸ ಒಳ್ಳೆ ರೀತಿಯಾದಂತಹ ಭೋಜನವನ್ನು ನಾವು ಮಾಡಬಹುದು. ದೂರ ಪ್ರಯಾಣದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಹೆಂಡತಿಯಲ್ಲಿ ಕಲಹ ಆಗತಕ್ಕಂಥದ್ದು ಇವತ್ತಿನ ದಿವಸ. ಆದ್ದರಿಂದ ವಿಶೇಷವಾಗಿ ಇವತ್ತಿನ ದಿವಸ ನಾವು ಗೋಸೇವೆ ಮಾಡೋದರಿಂದಲೇ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದಾಗಿದೆ. ಯಾಕೆಂದರೆ ಗೋಸೇವೆಯನ್ನು ನಾವೆಲ್ಲರೂ ಮಾಡಬೇಕು. ಎಲ್ಲರೂ ಗೋಸೇವೆ ಮಾಡಬೇಕು. ಎಲ್ಲ ರೀತಿಯಲ್ಲಿ ಆ ಗೋಸೇವೆ, ಗೋಮಾತೆಯ ಸೇವೆ ಮಾಡುವುದರಿಂದ ನಾವು ಎಲ್ಲ ರೀತಿಯಲ್ಲಿ ಆರ್ಥಿಕವಾಗಿಯೂ ಶುಭ ಫಲವನ್ನು ಕಾಣಬಹುದು. ಹಾಗೆ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ನಾವು ಕಾಣಬಹುದು. ಆದ್ದರಿಂದ ಭಗವಂತನ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದಲ್ಲಿ ನಾವು ಇವತ್ತಿನ ದಿವಸ ಏನೇನೇ ತೊಂದರೆ ಬರುವುದಿದ್ರೂ ಕೂಡ ಅವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಳ್ಬಹುದು. ಇನ್ನು ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದಲ್ಲಿ 12 ರಾಶಿಗಳ ಫಲಾನುಫಲಗಳು ಹಾಗೂ ಪಂಚಾಂಗ ಹಾಗೂ ಇದರಿಂದ ವಿಶೇಷತೆಯನ್ನ ಗುರುಗಳು ನಮಗೆ ತಿಳಿಸ್ಕೊಟ್ರು. ಗುರುಗಳೇ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನೀವು ಗುರುಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಫಿಕ್ಸ್ ಮಾಡಿಕೊಂಡು ಭೇಟಿ ಆಗ್ಬೋದು ಅಂತ ಹೇಳ್ತಾ, ಇದಾಗಿತ್ತು ಅಶ್ವ ಜ್ಯೋತಿಷ್ಯ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.